ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವಾಗ ಮಳೆ ಬರ್ತಾ ಇರೋದ್ರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ 3 ಗಂಟೆ ಆದ್ರೆ ಸಾಕು, ಮನೆ ಒಳಗಡೆ ತುಂಬಾ ಸೊಳ್ಳೆಗಳು ಬರ್ತಾ ಇರುತ್ತೆ. ಮತ್ತೆ ನೊಣಗಳು ಸಹ, ನಾವೆಲ್ಲ ಫ್ರೂಟ್ಸ್ ಇಟ್ಟರೆ ಅಲ್ಲೆಲ್ಲ ನೊಣಗಳೆಲ್ಲ ಬಂದು ಕೂತ್ಕೋತಾ ಇರುತ್ತೆ. ಸೊಳ್ಳೆ, ನೊಣ ಮತ್ತೆ ಬಲ್ಲಿ, ಜಿಳ್ಳೆಗಳ ಕಾಟಕ್ಕೋಸ್ಕರ ಮನೆಯಲ್ಲೇ ನಾವು ಈ ರೀತಿ ಸಿಗೋ ಪದಾರ್ಥಗಳನ್ನ ಬಳಸಿಕೊಂಡು ಒಂದು ಪವರ್ಫುಲ್ ಲಿಕ್ವಿಡ್ ಅನ್ನ ರೆಡಿ ಮಾಡ್ಕೋಬಹುದು. ಇದನ್ನ ಬಳಸೋದ್ರಿಂದ ನಾವು ಸೊಳ್ಳೆ ಕಾಟದಿಂದ ಮುಕ್ತವಾಗಬಹುದು, ಮತ್ತೆ ನೊಣಗಳು ಸಹ ಕಂಟ್ರೋಲ್ ಆಗುತ್ತೆ. ಇದಕ್ಕೆ ನಾನು ಇಲ್ಲಿ ಒಂದು 5 ರಿಂದ 6 ನಿಂಬೆ ಹಣ್ಣು ತಗೊಂಡಿದ್ದೀನಿ. ನಾವು ಇಲ್ಲಿ ಫುಲ್ ನಿಂಬೆ ಹಣ್ಣನ್ನ ಬಳಸ್ತಾ ಇಲ್ಲ. ಇದಕ್ಕೆ ನಿಂಬೆ ಹಣ್ಣು ರಸ ಬೇಕಾಗಿಲ್ಲ, ಬರೀ ನಿಂಬೆ ಹಣ್ಣು ಸಿಪ್ಪೆ ಇದ್ರೆ ಸಾಕು. ನಾವು ಈ ರೀತಿ ಒಂದು ಪವರ್ಫುಲ್ ಲಿಕ್ವಿಡ್ ಅನ್ನ ರೆಡಿ ಮಾಡ್ಕೋಬಹುದು. ನಾವು ಅಂಗಡಿಯಿಂದ ಕಾಸ್ಟ್ಲಿ ಲಿಕ್ವಿಡ್ ಸ್ಪ್ರೇಗಳನ್ನ ತಂದು ಬಳಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ನಾವು ಇಲ್ಲಿ ಸಿಗೋ ಪದಾರ್ಥಗಳನ್ನ ಬಳಸಿಕೊಂಡು ಈ ಸ್ಪ್ರೇನ ರೆಡಿ ಮಾಡ್ಕೋಬಹುದು. ಇದಕ್ಕೆ ನಾನು ಇಲ್ಲಿ ಒಂದು 3 ನಿಂಬೆ ಹಣ್ಣನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಂಬೆ ಹಣ್ಣು ರಸನೆಲ್ಲ ಈ ರೀತಿ ಒಂದು ಬಟ್ಲಿಗೆ ಕಿವುಚ್ಕೊಂಡು ನಿಂಬೆ ಹಣ್ಣು ರಸನ ನಾವು ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬಹುದು. ನಾವು ಎತ್ತಿಟ್ಕೊಂಡಿರೋ ನಿಂಬೆ ಹಣ್ಣು ರಸನ ನಾನು ಐಸ್ ಟ್ರೇ ಬರುತ್ತಲ್ಲ, ಆ ಟ್ರೇ ನಲ್ಲಿ ಹಾಕ್ಬಿಟ್ಟು ಕ್ಯೂಬ್ಸ್ ಆಗಿ ರೆಡಿ ಮಾಡಿಟ್ಕೊಂಡು ನಾವು ಬೇಕಾದಾಗ ಅದನ್ನ ನಿಂಬೆ ಹಣ್ಣು ರಸದ ಐಸ್ ಕ್ಯೂಬ್ಸ್ ನ ನಾವು ಬಳಕೆ ಮಾಡ್ಕೋಬಹುದು. ಈ ರೀತಿ ನಾನು ಐಸ್ ಟ್ರೇಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ, ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ನಿಂಬೆ ಹಣ್ಣು ಬೀಜನ್ನು ಸಹ ಬಿಸಾಡ್ತೀರಾ, ಅದನ್ನು ಸಹ ನಾವು ಬಳಕೆ ಮಾಡ್ಕೋಬಹುದು. ಈಗ ನೋಡಿ, ನಾನು ಇಲ್ಲಿ ಒಂದು 3 ನಿಂಬೆ ಹಣ್ಣಿನ ಸಿಪ್ಪೆನ ತಗೊಂಡಿದ್ದೀನಿ. ಈ ರೀತಿ ನಾವು ನಿಂಬೆ ಹಣ್ಣು ರಸ ಕಿವುಚಿ ನಿಂಬೆ ಹಣ್ಣು ಸಿಪ್ಪೆ ಏನಾದರೂ ಎತ್ತಿಟ್ಕೊಂಡಿದ್ರೆ ಆ ನಿಂಬೆ ಹಣ್ಣು ಸಿಪ್ಪೆನೆ ಬಳಸಿಕೊಂಡು ನಾವು ಈ ಲಿಕ್ವಿಡ್ ನ ರೆಡಿ ಮಾಡ್ಕೋಬಹುದು. ನಿಂಬೆ ಹಣ್ಣು ಸಿಪ್ಪೆನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಕ್ಕೆ ನಾವು ಪೇಸ್ಟ್ ತರ ಮಾಡ್ಕೊಂಡು ಲಿಕ್ವಿಡ್ ನ ರೆಡಿ ಮಾಡ್ಕೋಬೇಕು. ಈಗ ಇದನ್ನ ನೋಡಿ, ನಾನು ಇಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ. ಈ ರೀತಿ ಯಾವ್ದಾದ್ರು ವೇಸ್ಟ್ ಬಟ್ಲು, ಅಡುಗೆಗೆಲ್ಲ ಯೂಸ್ ಮಾಡ್ತಾ ಇರೋ ಬಟ್ಲುಗಳಿದ್ರೆ ಆ ಬಟ್ಲನ್ನ ತಗೊಳ್ಳಿ. ನಾವು ಪ್ಲಾಸ್ಟಿಕ್ ಆಗಲಿ ಅಥವಾ ಒಂದು ಗ್ಲಾಸ್ ಬೌಲ್ ಆಗಲಿ ತಗೊಂಡು ಈ ರೀತಿ ಸ್ಟ್ರೈನರ್ ತಗೊಂಡು ಅದರಲ್ಲಿ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋ ನಿಂಬೆ ಹಣ್ಣು ಸಿಪ್ಪೆ ಪೇಸ್ಟ್ ನ ಹಾಕಿ ಆ ರಸನೆಲ್ಲ ನಾವು ಈ ರೀತಿ ಸ್ಕ್ವೀಸ್ ಮಾಡ್ಕೋಬೇಕು. ಇದಕ್ಕೆ ನಾವು ವೇಸ್ಟ್ ಸ್ಪೂನ್ ತಗೊಂಡ್ರೆ ಸಾಕು, ಯಾಕಂದ್ರೆ ನಿಂಬೆ ಹಣ್ಣಿನ ಸಿಪ್ಪೆನಲ್ಲಿ ತುಂಬಾ ಕಹಿ ಇರುತ್ತೆ. ನಾವು ಬಳಕೆ ಮಾಡದೇ ಇರೋ ವುಡನ್ ಸ್ಪೂನ್ ಆಗಲಿ ಅಥವಾ ಪ್ಲಾಸ್ಟಿಕ್ ಸ್ಪೂನ್, ಈ ರೀತಿ ಒಡೆದೋಗಿರೋ ಸ್ಟೀಲ್ ಸ್ಪೂನ್ ಇದ್ರೆ ಅದನ್ನ ತಗೊಳ್ಳಿ. ಈ ಸ್ಪೂನ್ ನ ತಗೊಂಡು ಸ್ಪೂನ್ ಸಹಾಯದಿಂದ ಫುಲ್ ನೀಟಾಗಿ ಇದನ್ನ ನಾನು ಲಿಕ್ವಿಡ್ ನ ಸ್ಟೈನ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸಹ ನಾವು ಒಟ್ಟನ್ನ ಬಿಸಾಡ್ತೀರಾ, ನಾವು ಪಾಟಲ್ಲಿ ಗಿಡ ಎಲ್ಲ ಹಾಕಿರ್ತೀವಲ್ಲ, ಸೊ ಆ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಫರ್ಟಿಲೈಸರ್ ತರ ವರ್ಕ್ ಆಗುತ್ತೆ ನಿಂಬೆ ಹಣ್ಣು ಸಿಪ್ಪೆನೂ ಸಹ. ಈಗ ನಾವು ಸ್ಟ್ರೈನ್ ಮಾಡ್ಕೊಂಡಿರೋ ಈ ಲಿಕ್ವಿಡ್ಗೆ ನಿಂಬೆ ಹಣ್ಣು ರಸಕ್ಕೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಈ ಸಾಲ್ಟ್ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ. ನಾವು ಮನೆ ಒರೆಸಬೇಕಾದ್ರೆ ಈ ಲಿಕ್ವಿಡ್ ನ ಬಳಸೋದ್ರಿಂದ ಜಿಳ್ಳೆಗಳು, ಸೊಳ್ಳೆಗಳು ಮತ್ತೆ ನೊಣಗಳು ಸಹ ಕಂಟ್ರೋಲ್ ಆಗುತ್ತೆ. ಮನೆಯಲ್ಲಿರೋ ನೆಗೆಟಿವಿಟಿ ಕಂಟ್ರೋಲ್ ಆಗುತ್ತೆ ನಾವು ಸಾಲ್ಟ್ ಹಾಕೋದ್ರಿಂದ. ನಾನು ಇಲ್ಲಿ ಬೇಕಿಂಗ್ ಸೋಡಾ 1 ಸ್ಪೂನ್ ಅಷ್ಟು ಅಡುಗೆ ಸೋಡಾ ಯೂಸ್ ಮಾಡಿದ್ದೀನಿ. ಅಡುಗೆ ಸೋಡಾ ಹಾಕಿದ ತಕ್ಷಣ ನಿಂಬೆ ಹಣ್ಣಿನ ರಸ ಮತ್ತೆ ಅಡುಗೆ ಸೋಡಾ ಉಪ್ಪು ರಿಯಾಕ್ಟ್ ಆಗಿ ನೋಡಿ ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ ಇದು ಕೆಮಿಕಲ್ ಸ್ಪ್ರೇ ತರ ಆಗುತ್ತೆ. ನಾವು ಹೊರಗಡೆಯಿಂದ ತಗೊಂಡ್ಬಂದು ಫ್ಲೋರ್ ಕ್ಲೀನರ್ನ ಬಳಸೋದಕ್ಕಿಂತ ಈ ರೀತಿ ಕ್ಲೀನರ್ನ ನಾವು ರೆಡಿ ಮಾಡ್ಕೊಂಡ್ರೆ ಮನೆಯಲ್ಲಿ ನೆಗೆಟಿವಿಟಿನೂ ಸಹ ಕಂಟ್ರೋಲ್ ಆಗುತ್ತೆ, ಮತ್ತೆ ಫ್ಲೋರ್ ಸಹ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊಳ್ಳೆಗಳು, ಜಿಳ್ಳೆಗಳು ಮತ್ತೆ ನೊಣಗಳ ಕಾಟನೂ ಸಹ ಕಂಟ್ರೋಲ್ ಆಗುತ್ತೆ. ಇದರ ಜೊತೆಗೆ ನಾನು ಇಲ್ಲಿ ಡೆಟಾಲ್ ತಗೊಂಡಿದ್ದೀನಿ. ನಾನು ಇಲ್ಲಿ ಸ್ಯಾಫ್ರಾನ್ ಬಳಸ್ತಾ ಇದ್ದೀನಿ. ಇದು 1 ಕ್ಯಾಪ್ ಅಷ್ಟು ನಾವು ಲಿಕ್ವಿಡ್ ಅನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಡೆಟಾಲ್ ಹಾಕೋದ್ರಿಂದ ಮನೆಯಲ್ಲಿರೋ ಬ್ಯಾಕ್ಟೀರಿಯಾಸ್ ಮತ್ತೆ ಜರ್ಮ್ಸ್ ಎಲ್ಲ ಸತ್ತೋಗುತ್ತೆ. ಸೊ ಈ ರೀತಿ 4 ಐಟಮ್ಸ್ ನ ಹಾಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆ ಫ್ಲೋರ್ ಕ್ಲೀನರ್ ರೆಡಿ ಆಗುತ್ತೆ. ಇದನ್ನ ನಾನು ಈ ರೀತಿ ಒಂದು ಸ್ಪ್ರೇ ಬಾಟಲ್ಗಾಗಲಿ ಅಥವಾ ಒಂದು ಬಾಟಲ್ಗಾಗಲಿ ಖಾಲಿ ಬಾಟಲ್ಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ರೆ ಇದನ್ನ ನಾವು 1 ತಿಂಗಳವರೆಗೂ ಯೂಸ್ ಮಾಡ್ಕೋಬಹುದು. ಬೇಕಾದಾಗ ನಾವು ಮನೆಯಲ್ಲಿ ಇನ್ಸ್ಟೆಂಟ್ ಆಗಿ ಈ ರೀತಿ ನಿಂಬೆ ಹಣ್ಣು ಸಿಪ್ಪೆ ಬಳಸ್ಕೊಂಡು ಲಿಕ್ವಿಡ್ ನ ರೆಡಿ ಮಾಡ್ಕೋಬಹುದು. ಇದನ್ನ ನಾವು ಮನೆ ಒರೆಸಬೇಕಾದ್ರೆ 1 ಕ್ಯಾಪ್ ಹಾಕಿ ಮನೆ ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ. ಮತ್ತೆ ನಿಂಬೆ ಹಣ್ಣಿನ ಸ್ಮೆಲ್ಲಿಂದ ಘಮ್ ಅಂತ ಇರುತ್ತೆ ಮನೆಯೆಲ್ಲ, ಸೊಳ್ಳೆಗಳು, ನೊಣಗಳು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಜಿಳ್ಳೆಗಳು ಸಹ ಕಂಟ್ರೋಲ್ ಆಗುತ್ತೆ. ನೈಟು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಒಂದು ಸ್ವಲ್ಪ ಈ ಲಿಕ್ವಿಡ್ ನ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆ ತಗೊಂಡು ಈ ರೀತಿ ನಾವು ಒರೆಸ್ಬಿಟ್ರೆ ಆ ಜಿಳ್ಳೆಗಳು ಬರಲ್ಲ, ಆ ಸ್ಮೆಲ್ಗೆ. ಮತ್ತೆ ಸೊಳ್ಳೆಗಳು ಸಹ ಕಂಟ್ರೋಲ್ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲಿ ಸಿಗೋ ಸಾಮಗ್ರಿಗಳನ್ನ ಬಳಸಿಕೊಂಡು ಒಂದು ಒಳ್ಳೆ ಮನೆ ಫ್ಲೋರ್ ಕ್ಲೀನರ್ ಲಿಕ್ವಿಡ್ ನ ರೆಡಿ ಮಾಡ್ಕೋಬಹುದು. ಮತ್ತೆ ಗೋಡೆಗಳ ಮೇಲೆ ಬಲ್ಲಿ ಓಡಾಡಬೇಕಾದ್ರೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಬಲ್ಲಿಗಳ ಕಾಟನೂ ಸಹ ಕಮ್ಮಿ ಆಗ್ತಾ ಬರುತ್ತೆ. ಈ ರೀತಿ ನಾವು ಒಂದು ಒಳ್ಳೆ ಮನೆ ಮದ್ದನ್ನ ರೆಡಿ ಮಾಡ್ಕೋಬಹುದು.